ಅಂತ ನೋಡಿ ನಿಮ್ ಕಣ್ ತುಂಬಿಸ್ಕೊಳ್ಳಿ. ಅಯ್ಯೋ ಎಲ್ಲೋ ಎಲ್ಲೋ ಬನ್ನಿ. ನೋಡಿದ್ರಾಕ, ನಾವ್ ಆವಾಗ್ಲೇ ಹೋಗಿ ಗಂಗೆನ ತಂದಿದ್ದಿದ್ರೆ ಇಂಥ ಅನಾಹುತ ಆಗ್ತಾನೆ ಇರ್ಲಿಲ್ಲ. ಹೋಯ್ತು ನಮ್ಮ ಅರಸನ ಕೋಟೆ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಮೇಡಮ್, ಯಾಕೆ ಹೀಗೆ ಬೈತಾ ಇದ್ದೀರಾ? ನಾನು ಗಂಗೆ ಹೊತ್ಕೊಂಡು ಬಂದಿದ್ದು ಪೂಜೆಗೆ ತಡ ಆಗುತ್ತೆ ಅಂತ. ತಪ್ಪ ಅಂತ ಪ್ರಶ್ನೆ ಮಾಡ್ತೀಯನೆ ಮನೆ ಹಾಳಿ. ಈ ಗಂಗೆನ ತರಬೇಕಾಗಿದ್ದು ಯಾರು ಅಂತ ಗೊತ್ತಾ? ಈ ಮನೆ ಸೊಸೆ ಕಣೆ. ಅಯ್ಯೋ, ಈ ಥರ ಅಂತ ಗೊತ್ತಿದ್ರೆ ನಾನು ಖಂಡಿತ ತರ್ತಿರ್ಲಿಲ್ಲ ಅಮ್ಮ. ನನಗಿದೆಲ್ಲ ಯಾವುದೂ ಗೊತ್ತಿರಲಿಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ. ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಥರ ಮಾತಾಡಿದ್ರೆ ಮಾಡಿರೋ ತಪ್ಪು ಸರಿ ಹೋಗ್ಬಿಡತ್ತಾ? ಹೌದು ಮೇಡಮ್, ನನ್ನಿಂದ ತಪ್ಪಾಗಿದೆ. ನೀವು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ. ಅಕ್ಕ, ನೀವ್ ಹೇಳಿ ಅಕ್ಕ, ಈಗ ಏನ್ ಮಾಡೋದು ಅಂತ ನೀವೇ ಹೇಳಿ. ಅಮ್ಮ, ಮುಹೂರ್ತ ಮೀರ್ತಾ ಇದೆ. ತಡವಾಗಿ ಪೂಜೆ ಮಾಡಿದ್ರೆ ಶ್ರೇಯಸ್ಸಲ್ಲ. ಬೇಗ ಗಂಗೆ ತನ್ನಿ. ಪೂಜೆ ಮುಹೂರ್ತ ಮೀರ್ತಿದೆ. ಗಂಗೆನೂ ಮನೆಗೆ ಬಂದಾಗಿದೆ. ಈಗ ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡೋದು ಬೇಡ. ಪಾರ್ವತಿ, ಗಂಗೆನ ಒಳಗೆ ತಗೊಂಡು. ಸರಿ ಅಮ್ಮ. ಬನ್ನಿ ಜೋಪಾನ, ನಿಧಾನ ಬನ್ನಿ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸವಾಪ್ಯಾಭ್ಯಂತರ ಶುಚಿಹೇ. ಈಗ ಪೂಜೆ ಶುರು ಮಾಡ್ಬೋದಾ ಅಮ್ಮ? ಮಾಡಿ ಅರ್ಚಕರೇ. ಯಾರು ಗಂಗೆ ಹೊತ್ತಂದ್ರೋ ಅವ್ರ ಕೈಲೇ ಈ ಪೂಜೆ ನೆರವೇರಿಸಬೇಕಾಗುತ್ತಮ್ಮ. ಅರ್ಚಕ್ರೆ, ನಾನಾ? ಹೌದಮ್ಮ, ಗಂಗೆ ನೀನೇ ಹೊತ್ತು ತಂದೆ ಅಂದ ಮೇಲೆ ನೀನೇ ಮಾಡಬೇಕು.
ಪಾರ್ವತಿ, ಪೂಜೆ ನೆರವೇರಿಸು. ಸರಿ ಅಮ್ಮ. ಛತ್ರಂ ಸಮರ್ಪಯಾಮಿ, ಚಾಮರೇ ವೀಜಯಾಮಿ, ನೃತ್ಯಂ ದರ್ಶಯಾಮಿ, ಗೀತಂ ಶ್ರಾವಯಾಮಿ, ಆಂದೋಳಿಕಾಮಾರೋಪಯಾಮಿ. ನಾನೇನು ಹೊರಡ್ಲ ಮಗಳೇ? ನನ್ನ ಬಿಟ್ಟು ಹೋಗ್ಬೇಡಿ ಅಪ್ಪ. ಎಲ್ಲಿಗೆ ಹೋಗ್ತೀನಮ್ಮ ನೀನು ಬಿಟ್ಟು? ಏನು ಶಾಶ್ವತವಾಗಿ ಹೊರಟೋಗ್ತೀನೇನೋ? ಭಗವಂತ ನಮ್ಮಿಬ್ಬರನ್ನ ಮತ್ತೆ ಒಂದು ಮಾಡಿದ್ದಾನೆ. ಯಾವ ಕಾರಣಕ್ಕೂ ಬೇರೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀನು ನೋಡಬೇಕು ಅನ್ನಿಸ್ದಾಗ ಓಡಿ ಬಂದ್ಬಿಡ್ತೀನಿ ನಾನು. ನೀನು ಈ ರೀತಿ ಅಳಬಾರ್ದು. ನೀನು ಹತ್ರ ನನಗೂ ಅಳು ಬರುತ್ತೆ. ಇಲ್ಲಪ್ಪ, ನಾನು ಅಳಲ್ಲ. ಚೆನ್ನಾಗಿ ಊಟ ಮಾಡು, ಆರೋಗ್ಯದ ಕಡೆ ನೋಡ್ಕೋ. ನಿನಗೇನೇ ಬೇಕಂದ್ರೂ ಕೂಡ ನಿಮ್ಮ ಅಪ್ಪನಿಗೊಂದು ಫೋನ್ ಮಾಡು. ಅರ್ಥ ಆಯ್ತಾ? ಸರಿಯಪ್ಪ, ಮನೇಲಿ ಎಲ್ರೂ ಕೇಳಿದೆ ಅಂತ ಹೇಳಿ. ಆಯಿತು ಮಗಳೇ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಆರೋಗ್ಯಕ್ಕೆ ಏನಮ್ಮ ಕೊರತೆ? ನೀ ನನ್ನ ಕಣ್ಣೆದುರಿಗಿರ್ಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಮಾನಸಿಕವಾಗಿ ಕೊರಗ್ತಾ ಇದ್ದೆ. ಈಗ ನಾನು ನೋಡಿದ್ದೀನಿ ನಿನ್ನ, ಇನ್ನು ಚೆನ್ನಾಗಿ ತಿಂದ್ಬಿಟ್ಟು ಗುಂಡ್ಕಲ್ ಥರ ಆಗ್ಬಿಡ್ತೀನಿ. ನೀನು ಚೆನ್ನಾಗಿರ್ಬೇಕು. ಹೊಟ್ಟೆ ತುಂಬ ಊಟ ಮಾಡು, ಕಣ್ಣು ತುಂಬ ನಿದ್ದೆ ಮಾಡು. ಅಪ್ಪನ ಚಿಂತೆ ನಿನಗೆ ಬೇಡ. ಅರ್ಥ ಆಯ್ತಾ? ನೀನು ನೋಡಬೇಕು ಅನ್ನಿಸ್ದಾಗ ನಾನು ಬರ್ತೀನಿ, ನೋಡ್ತೀನಿ, ಮಾತಾಡ್ಸ್ಕೊಂಡು ಹೋಗ್ತೀನಿ. ಆಯ್ತಾ ಮಗಳೇ? ಬರ್ತೀನಮ್ಮ. ಹನುಮಂತಪ್ಪನವರೇ, ತುಂಬ ಉಪಕಾರ ಆಯಿತು. ನಾನು ಬರ್ತೀನಿ. ಬರ್ತೀನಿ ಮಗಳೇ. ಬರ್ತೀನಿ ಮಗಳೇ. ಸರಿಯಪ್ಪ. ಎಲ್ರಿಗೂ ಮಂಗಳಾರತಿ ಕೊಡಿ ಅಮ್ಮ.
ಅಮ್ಮ ಬನ್ನಿ ತಗೊಳ್ಳಿ, ನಿಮ್ಮ ಅಭೀಷ್ಟಗಳು ಸಾಂಗವಾಗಿ ನೆರವೇರಲಿ. ದೇವ್ರೆ, ಏನು ತೊಂದರೆ ಆಗದೆ ಎಲ್ಲ ಸಮಸ್ಯೆ ಬಗೆಹರಿಯೋಗಿ ಮಾಡಪ್ಪ. ಅಯ್ಯೋ, ಡಮ್ಮಿ ಬೇರ್ಗೆ ನಮ್ಮ ಅಕ್ಕ ಇಷ್ಟೊಂದು ಬಿಲ್ಡಪ್ ಕೊಡ್ತಾರಲ್ಲ, ಇದನ್ನ ಇಟ್ಕೊಂಡು ಅದೇನು ಸಾಧನೆ ಮಾಡ್ತೀರೋ ಮಾಡಿ. ಈಗೇನಾದರೂ ನಾನು ಪಾರ್ವತಿಗೆ ಬೈದರೆ ಗ್ಯಾರಂಟಿ ಅಕ್ಕನಿಂದ ಉಗಿಸ್ಕೊಳ್ತೀನಿ. ಅದ್ರ ಬದಲು ಅವಳ ಹೆಸರು ಬಳಸ್ಕೊಂಡು ಜನನಿಗೆ ಚೆನ್ನಾಗಿ ಕೀಳಿಸ್ತೀನಿ. ಇದೇ ಸರಿಯಾದ ಸಮಯ, ಒಳ್ಳೆ ಚಾನ್ಸು ದಾಮಿನಿ. ಅಲ್ಲ, ಗಂಗೆ ತರ್ತೀನಿ ಅಂತ ಗಂಗೆ ಊರಿಗೆ ಹೋಗ್ಬಿಟ್ಲಾ ಅಂತ ಅರಸನ ಕೋಟೆ ಸೊಸೆಯಾಗಿ ಅವಳು ತರಬೇಕಾಗಿದ್ದ ಗಂಗೆನ ಪಾಪ ನಮ್ಮ ಪಾರ್ವತಿ ತರೋ ಹಾಗಾಯಿತು. ನಮ್ಮ ಪಾರ್ವತಿ ಇಲ್ಲ ಅಂದಿದ್ರೆ ಏನು ಗತಿ, ಪೂಜೆ ಏನಾಗ್ತಿತ್ತು? ಅಯ್ಯೋ ದೇವ್ರೆ, ಒಳ್ಳೆ ಮುಹೂರ್ತ ಮೀರ್ ಹೋಗಿ ಏನಾದರೂ ಒಂದು ಕೆಟ್ಟದ್ದು ಆಗ್ಬಿಡ್ತಿತ್ತು. ಪ್ರೀತು, ನೀನಾದರೂ ಹೇಳಪ್ಪ, ನಿನ್ನ ಹೆಂಡತಿ ಮಾಡಿದ ಸರಿನಾ? ಇಲ್ಲ ಚಿಕ್ಕಮ್ಮ, ಅವಳು ಮಾಡಿರೋದು ತಪ್ಪೆ. ಅಪ್ಪ, ಏನು ಮಾಡಲೆ? ನಾನಿನ್ನು ಹೊರಡ್ತೀನಿಪ್ಪ. ಅಲ್ಲೆಲ್ಲರೂ ನನಗೆ ಕಾಯ್ತಾ ಇರ್ತಾರೆ. ಪಾಪ ಪಾರ್ವತಿಯವ್ರು ಬೇರೆ ಗಂಗೆ ತೊಗೊಂಡು ಹೋಗಿದ್ದಾರೆ. ಎಲ್ಲರೂ ಅವರಿಗೆ ಪ್ರಶ್ನೆ ಮಾಡಿರ್ತಾರೆ ಅನಿಸುತ್ತೆ. ಅಲ್ಲಮ್ಮ, ಅಲ್ಲಿರೋರೆಲ್ಲ ನೀನು ಯಾಕೆ ಗಂಗೆ ತರಲಿಲ್ಲ ಅಂತ ಕೇಳಿದ್ರೆ ಏನು ಹೇಳ್ತೀಯ? ಗೊತ್ತಿಲ್ಲಪ್ಪ, ನೋಡೋಣ. ಆ ದೇವರಿದ್ದಾನೆ. ಸರಿನಮ್ಮ, ಹೋಗ್ಬಾ. ಸರಿಪ್ಪ. ಸರಿ ಹೋಗುತ್ತೇನಪ್ಪ? ಹೆಂಡತಿಗೆ ಗಂಡನ ಭಯ ಇರಬೇಕು, ಇಲ್ಲ ಅಂದ್ರೆ ಹೀಗೆ ಹದ್ದು ಮೀರ್ತಾರೆ. ನೀನು ಹೇಗಾದರೂ ಮಾಡಿ ನಿನ್ನ ಹೆಂಡತಿನ ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೋ, ಇಲ್ಲ ಅಂದ್ರೆ ಈಗಾಗಿರೋ ತಪ್ಪು ಪದೇ ಪದೇ ಆಗ್ತಾ ಇರುತ್ತೆ. ಧಾಮಿನಿ, ಯಾಕೆ ಆಗ್ಲಿಂದ ಜನನಿ ಬಗ್ಗೆ ಹಾಗೆ ಮಾತಾಡ್ತಾ ಇದೆಯಾ? ಇಷ್ಟೊತ್ತೆ ಕಾದಿದ್ದೀವಪ್ಪ, ಇನ್ನು ಸ್ವಲ್ಪ ಹೊತ್ತು ಕಾದು ನೋಡೋಣ. ಅವಳು ಬಂದ ತಕ್ಷಣ ಗಂಗೆ ಯಾಕೆ ತರಲಿಲ್ಲ ಅಂತ ಕೇಳಿದ್ರಾಯ್ತು. ಅರ್ಥ ಆಯ್ತಾ? ಅವಳು ಬಂದ್ರೆ ತಾನೇ ಏನು ವಿಷಯ ಅಂತ ಅರ್ಥ ಆಗೋದು. ಅಂದರೆ ಏನು ನಿನ್ನ ಮಾತಿನ ಅರ್ಥ? ರೀ, ನಾನು ಬೆಳಗ್ಗೆಯಿಂದ ಜನನಿನ ಗಮನಿಸ್ತಾನೆ ಇದ್ದೀನಿ. ಅವಳು ತುಂಬ ಬೇಜಾರಲ್ಲಿದ್ದಾಳೆ. ಸಂಕಲ್ಪ ಮಾಡುವಾಗ ಅವಳನ್ನ ಗಮನಿಸಿದೆ, ಆಗಲೂ ಅಷ್ಟೇ ತುಂಬ ಬೇಜಾರಲ್ಲಿದ್ಲು. ಇದನ್ನೆಲ್ಲ ಗಮನಿಸಿದಾಗ ನನಗನ್ಸುತ್ತೆ ಹಬ್ಬದ ದಿನ ಅವ್ರ ಅಪ್ಪನ ನೆನಪಾಯ್ತೋ ಅಂತ. ಅಯ್ಯೋ ದೇವ್ರೆ, ಅವ್ರ ಅಪ್ಪನ ನೋಡ್ಬೇಕು ಅಂತ ಊರ್ಗೀರ್ಗೆ ಹೋಗ್ಬಿಟ್ಲಾ ಹೆಂಗೆ? ಧಾಮಿನಿ, ಮನಸ್ಸಿಗೆ ಬಂದ ಹಾಗೆಲ್ಲ ಮಾತಾಡಬೇಡ.
ಆ ಥರ ಮಾಡೋದಕ್ಕೆ ಅವಳೇನು ಚಿಕ್ಕ ಹುಡುಗಿ ಅಲ್ವಲ್ಲ, ಅವಳಿಗೂ ಬುದ್ಧಿ ಇದೆ, ಯೋಚನೆ ಮಾಡೋ ಶಕ್ತಿ ಇದೆ. ನೀವು ಹೇಳೋ ಥರ ಅವಳಿಗೆ ಬುದ್ಧಿ ಇದ್ದಿದ್ರೆ ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ? ಪ್ರೀತು, ಮಾಮ್. ಹೋಗಿ ಜನನಿ ಎಲ್ಲಿದ್ದಾಳೆ ಅಂತ ನೋಡಿ ಕರ್ಕೊಂಡು ಬಾ. ಸರಿ ಮಾಮ್. ಪ್ರೀತು, ಏನು ಮಾತಾಡಬೇಡ. ನಿನ್ಗೆ ಏನಾಯ್ತು, ಏನು ಕತೆ ಅಂತೆಲ್ಲ ಗಾಬರಿ ಆಗಿದ್ರೆ ಆರಾಮಾಗಿ ಬರ್ತಾ ಇದೆಯಾ? ಪ್ರೀತು, ಅದು ಏನಾಯ್ತು? ನೀನು ಏನೇ ಮಾತಾಡೋದಿದ್ರು ಒಳಗಡೆ ಬಂದು ಎಲ್ಲರ ಮುಂದೆ ಮಾತಾಡು. ಅರೆ ಪ್ರೀತು, ನೀನು ಒಬ್ಬನೇ ಬರ್ತಿದ್ಯಾ? ಎಲ್ಲಪ್ಪ ನಿನ್ನ ಹೆಂಡತಿ? ಅಲ್ಲಮ್ಮ ಜನನಿ, ಗಂಗೆ ತರ್ತೀನಿ ಅಂತ ಹೋದವಳು ಹಾಗೆ ಹೋಗ್ಬಿಟ್ಟೇನೋ ಅಂತ ಅನ್ಕೊಂಡೆ. ನೀನು ಗಂಗೆನ ತಗೊಂಡು ಈಗ ಬರ್ತೀಯಾ ಆಗ ಬರ್ತೀಯ ಅಂತ ಕಾದು ಕಾದು ನಮಗಂತೂ ಸಾಕಾಗೋಯ್ತು. ಹೋಗ್ಲಿ ಬಿಡು, ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು.